ಈ ಒಂದು ಖಾಲಿ ವಾಟರ್ ಬಾಟ್ಲಿಂದ ನಿಮ್ಮ ಮನೆಯಲ್ಲಿ ಫ್ಯಾನ್ ಮಾಡ್ಕೋಬೋದು, ಬೋಟ್ ಮಾಡ್ಕೋಬೋದು, ಆಮೇಲೆ ಮೋಟ್ರ್ ಮಾಡ್ಕೋಬೋದು. ಬನ್ನಿ ಮಾಡೋಣ. ಫಸ್ಟು ಒಂದು ಖಾಲಿ ವಾಟರ್ ಬಾಟಲ್ ತಗೊಳ್ಳಿ. ನಿಮ್ಮ ಮನೇಲಿ ಯಾವುದೇ ಆಗಿರ್ಬೋದು, ಚಿಕ್ಕ ಬಾಟಲ್ ಆಗಿರ್ಬೋದು, ದೊಡ್ಡ ಬಾಟಲ್ ಆಗಿರ್ಬೋದು, ಅದನ್ನು ತಗೊಂಡು ಈ ಒಂದು ಕ್ಯಾಪ್ ಏನಿರುತ್ತಲ್ಲ ಅದಕ್ಕೆ ಸೆಂಟ್ರಲ್ಲಿ ಪೆನ್ಸಿಲ್ ಇಲ್ಲ ಪೆನ್ ಇಲ್ಲ ಸೀಸರ್ ಈ ಥರ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದರಿಂದ ಹೋಲ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ನಾವು ಮೋಟ್ರ್ ಫಿಕ್ಸ್ ಮಾಡಬೇಕಾಗುತ್ತೆ, DC ಮೋಟ್ರ್. ಓಕೆನಾ? ಇಲ್ಲೇನು ನೋಡ್ತಿದ್ದೀರಾ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಆ ಒಂದು ಖಾಲಿ ವಾಟರ್ ಬಾಟಲ್ ಏನಿತ್ತಲ್ಲ ಅದನ್ನು ತಗೊಂಡು ಇಲ್ಲಿ ನಾನು ಈ ಥರ ಕಟ್ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು, ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ಅಂದರೆ ಅಲ್ಲಿ ನಾವು ಒಳಗಡೆ ಬ್ಯಾಟ್ರಿ ಪ್ಲೇಸ್ ಮಾಡ್ಬೇಕಾಗತ್ತೆ. ಹಂಗಾಗಿನೇ ಆ ಒಂದು ಪರ್ಪಸ್ಗೆ ಇಲ್ಲಿ ನಾನು ಕಟ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಯಲ್ಲಿ ಈಗ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ವಾಟರ್ ಬಾಟಲ್ ಯಾಕೆ ಈ ಥರ ಕಟ್ ಮಾಡ್ಕೊತಿದ್ದೀನಿ ಅಂತ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಹುಡುಗರು ಇದ್ದರೆ ಅವ್ರಿಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ನಿಮ್ಮ ಮನೇಲಿ ನೀವು ಡೈ ಕ್ರಾಫ್ಟ್ ಮಾಡ್ಬೋದು, ಇಲ್ಲ ಅವರಿಂದನೇ ನೀವು ಈ ಥರ ಮಾಡಿಸ್ಬೋದು. ನೋಡಿ, ಈ ಥರ ಮಾಡಿದ್ದೀನಿ. ನೆಕ್ಸ್ಟು ಕ್ಯಾಪ್ಗೆ ಹೋಲ್ ಏನು ಮಾಡ್ಕೊಂಡಿದ್ದಲ್ಲ ಅಲ್ಲಿ ನಾನು ಈಗ DC ಮೋಟ್ರನ್ನ ಈ ಥರ ಒಂದು ಅಟ್ಯಾಚ್ ಮಾಡ್ಕೊತೀನಿ. ಈಗ ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ ನಿಮ್ಮ ಹತ್ರ ಗ್ಲೂ ಇದ್ದರೆ ಓಕೆ, ಇಲ್ಲಾಂತಂದರೆ ಫೆವಿಸ್ಟಿಕ್ ಯೂಸ್ ಮಾಡ್ತಿದ್ರೆ ಫೆವಿಸ್ಟಿಕ್ ಯೂಸ್ ಮಾಡಿ. ಯಾಕಂತಂದರೆ ಇದು ಗಟ್ಟಿಯಾಗಿ ಸ್ಟಿಕ್ ಆಗಬೇಕು, ಹಂಗಾಗಿನೇ ನಾನು ಫೆವಿಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಈಗ ನೋಡ್ಬೋದು ಈ ಥರ ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ಈ ಥರ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಅಂದರೆ ಮೋಟ್ರಿಂದು ಸಾಫ್ಟ್ ಏನಿರುತ್ತಲ್ಲ ಅದು ಹೊರಗಡೆ ಬರಬೇಕು, ಆ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಇದಕ್ಕೆ ಬ್ಯಾಕ್ ಸೈಡಲ್ಲಿ 2 ವೈರ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಈಗ ನಾನು ಮಾಡ್ಕೊತಿದ್ದೀನಿ ನೋಡಿ. ಸಿಂಪಲಾಗಿ, ನೀವು ಸಾಲ್ಡ್ರಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ. ಚಿಕ್ಕ ಹುಡುಗರು ಇತ್ತಂತಂದರೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿನೇ ಕೈಯಿಂದನೇ ಮಾಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಫುಲ್ ಕನ್ವೀನಿಯೆಂಟ್ ಆಗೋ ಥರನೇ ತೋರಿಸ್ತೀನಿ. ಈಗ ನೆಕ್ಸ್ಟು ಇಲ್ಲಿ ನಾನು ಬ್ಯಾಟ್ರಿ ಪ್ಲಸ್ ಸ್ವಿಚ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಪ್ಲಸ್ ಮೈನಸ್ನ ಕನೆಕ್ಟ್ ಮಾಡ್ತಿದ್ದೀನಿ. ನೆಗೆಟಿವ್ ಸೈಡಲ್ಲಿ ಸ್ವಿಚ್ನ ಕನೆಕ್ಟ್ ಮಾಡಿಕೊಂಡೆ. ಈಗ ಈ ಒಂದು ಬಾಟಲ್ಗೆ ಈ ಒಂದು ನಮ್ಮ DC ಮೋಟ್ರ್ ಏನಿದೆಲ್ಲ ಕನೆಕ್ಟ್ ಮಾಡಿ ಅಟ್ಯಾಚ್ ಮಾಡಿರೋದು ಅದನ್ನು ನಾನಿಲ್ಲಿ ಟರ್ನ್ ಮಾಡ್ಕೊತೀನಿ. ಜಸ್ಟ್ ಈ ಥರ ಮಾಡಿಕೊಂಡು ರೈಟ್ ಸೈಡಲ್ಲಿ ಬಾಟಲ್ನ ಟರ್ನ್ ಅಪ್ ಮಾಡಿದರೆ ಸಾಕು. ಸ್ವಲ್ಪ ಒಂದು ಥ್ರೆಡ್ಡು ಟೈಟ್ ಆಯಿತು ಅಂತಂದರೆ ಸಾಕು. ನೆಕ್ಸ್ಟ್ ಈಗ ಒಳಗಡೆ ಪ್ಲಸ್ ಮೈನಸ್ ಏನು ವೈರ್ ಇದೆಯಲ್ಲ ಅಂದರೆ DC ಮೋಟರ್ದು, ಅದಕ್ಕೆ ನಾನು ಇಲ್ಲಿ ಸ್ವಿಚ್ ಪ್ಲಸ್ ಬ್ಯಾಟ್ರಿ ವೈರ್ನ ಕನೆಕ್ಟ್ ಮಾಡ್ಕೊತೀನಿ. ಅದೂ ಅಷ್ಟೇ, ನಾನು ಏನು ಸಾಲ್ಡ್ರಿಂಗ್ ಮಿಷಿನ್ ಯಾವುದೇ ಯೂಸ್ ಮಾಡ್ತಿಲ್ಲ, ಜಸ್ಟ್ ಕೈಯಿಂದನೇ ಇದು ಮಾಡ್ಕೊತಿದ್ದೀನಿ. ನೀವೇನಾದರೂ ಮೇಜರ್ ಪ್ರಾಜೆಕ್ಟ್ ಮಾಡ್ತಿದ್ರೆ ಆವಾಗ ನೀವು ಸಾಲ್ಡ್ರಿಂಗ್ ಮಿಷಿನ್ನು ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಈಗ ನಾರ್ಮಲಾಗಿ ಈಗ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಏನಾದರೂ ನೀವು ಮಾಡಿಕೊಡ್ಬೇಕಂತಂದರೆ ನೀವು ಈ ಥರ ಮಾಡ್ಬೋದು. ಎಮರ್ಜೆನ್ಸಿ ಅಂದರೆ ಇನ್ಸ್ಟೆಂಟಾಗಿ ಎಲ್ಲ ವೇಸ್ಟ್ ಮೆಟೀರಿಯಲ್ಸು ಈ ಥರ ಒಂದು ಇತ್ತಂತಂದರೆ ಇದರಲ್ಲಿ ನೀವು ಬೇರೆ ಬೇರೆ ಥರನೇ ಪ್ರಾಜೆಕ್ಟ್ ವರ್ಕ್ ಮಾಡ್ಬೋದು. ನಾನು ಆಗಲೇ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂತಂದರೆ ಲಾಸ್ಟ್ ಈ ಸ್ಕ್ರೀನ್ ಹ್ಯಾಂಡಲ್ಲಿ ಬರುತ್ತೆ, ನೀವು ನೋಡ್ಬೋದು. ಈಗ ಇಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಂಡೆ ನಾನು. ಕನೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಳಗಡೆ ಬ್ಯಾಟ್ರಿನ ಪ್ಲೇಸ್ ಮಾಡಬೇಕಾಗುತ್ತೆ. ಬ್ಯಾಟ್ರಿನ ಒಳಗಡೆ ಹಾಕೊಂಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಈ ಸ್ವಿಚ್ ಏನಿದೆಯಲ್ಲ ಇದನ್ನು ಮೇಲ್ಗಡೆ ಅಟ್ಯಾಚ್ ಮಾಡ್ತೀನಿ ನಾನು. ಡಬಲ್ ಪ್ಲಾಸ್ಟರಿಂದ ಮೇಲ್ಗಡೆ ಅಟ್ಯಾಚ್ ಮಾಡಿಕೊಂಡು ಅದನ್ನು ಅಲ್ಲೇ ಸ್ಟಿಕ್ ಮಾಡ್ತೀನಿ. ಯಾಕಂತಂದರೆ ನನಗೆ ಸ್ವಿಚ್ ಆನ್ ಆಫ್ ಮಾಡೋಕ್ಕೆ ಬೇಕಲ್ಲ, ಅಂದರೆ ಮೋಟ್ರ್ ರನ್ ಮಾಡೋಕ್ಕೆ. ಹಂಗಾಗಿನೇ ನಾನು ಅಲ್ಲಿ ಮೇಲ್ಗಡೆನೇ ಸ್ಟಿಕ್ ಮಾಡ್ಕೊತೀನಿ. ನೀವು ಇನ್ನೂ ಇದನ್ನು ಬಾಟಲ್ನ ಬೇರೆ ಬೇರೆ ಥರನ ಮಾಡಿಫೈ ಮಾಡ್ಕೋಬೇಕಂತಂದರೆ ನಿಮ್ಮದೇ ಓನ್ ಇದರಲ್ಲಿ ಮಾಡ್ಕೋಬೋದು. ಬಟ್ ಬ್ಯಾಟ್ರಿ ಹಿಂದುಗಡೆ ಹಾಕಿ, ನಾನೇನೀಗ ಪ್ಲೇಸ್ ಮಾಡಿದ್ದೇನಲ್ಲ ಆ ಥರ ಹಾಕಿ ಫುಲ್ ಮುಂದುಗಡೆ ಹಾಕಿದರೆ ವೇಟ್ ಮುಂದುಗಡೆ ಆಗಿ ಬಾಟಲ್ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟು ನನ್ನ ಹತ್ರ ಒಂದು ಪ್ರೊಪೆಲ್ಲರ್ ಇದೆ, ಅದನ್ನು ನಾನು ಮುಂದೆ DC ಮೋಟ್ರ್ ಕನೆಕ್ಟ್ ಮಾಡ್ಕೊತೀನಿ. ಈಗ ನೀವು ನೋಡ್ಬೋದು ಯಾವ ಥರ ಸೆಟ್ ಮಾಡ್ತಿದ್ದೀನಿ ಅಂತ. ಒಳಗಡೆ DC ಮೋಟ್ರನ್ನ ಒಂದು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಆ ಒಂದು ಪ್ರೊಪೆಲ್ಲರ್ ಏನಿದೆಯಲ್ಲ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿ ನಾವು ಗಮ್ಮಿಂದ ಅಟ್ಯಾಚ್ ಮಾಡಿರ್ತೀವಿ, DC ಮೋಟ್ರ್ ಒಳಗಡೆ ಬಂದುಬಿಡುತ್ತೆ, ಅಂದರೆ ಆ ಕ್ಯಾಪಿಂದ ಬೇರೆ ಆಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಹುಷಾರಾಗಿ ಮಾಡಿ. ನೀವು ನೋಡ್ಬೋದು ರನ್ ಆಗ್ತಿದೆ. ಈಗ ರನ್ ಮಾಡಿ ನೋಡ್ತಿದ್ದೀನಿ, ರನ್ ಆಯಿತು ಸಕ್ಸಸ್ಫುಲಿ. ನಮ್ಮ ಒಂದು ಮಿನಿ ಪ್ರಾಜೆಕ್ಟು ರೆಡಿ ಆಯ್ತು ನೋಡಿ. ಇದರಲ್ಲಿ ಈಗ ನೀವು ಒಂದು ಫ್ಯಾನ್ ಥರ ಯೂಸ್ ಮಾಡ್ಬೋದು, ಇನ್ನೊಂದು ಬೋಟ್ ಥರ ಯೂಸ್ ಮಾಡ್ಬೋದು, ಆಮೇಲೆ ಮೋಟ್ರ್ ಥರ ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನೋಡಿ.
ನೋಡಿ ಇಷ್ಟು ಕ್ಲೀನಾಗಿದೆ. ಈಗ ನೋಡಿ ಈ ಥರ ಫ್ಯಾನ್ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನೀವು ಏನಾದರೂ ಬೋಟ್ ಥರ ಯೂಸ್ ಮಾಡ್ಕೋಬೇಕಂತಂದ್ರೆ ಬೋಟ್ ಥರನೂ ಯೂಸ್ ಮಾಡ್ಕೋಬೋದು. ಈಗ ಆನ್ ಮಾಡ್ತೀನಿ ನೋಡಿ. ಮುಂದುಗಡೆ ಆಲ್ಮೋಸ್ಟಲ್ಲಿ ನೀರೆಲ್ಲ ಮೇಲ್ಗಡೆ ಬರ್ತಿದೆ, ಅಂದರೆ ಸಿಡಿತಿದೆ. ಅದು ಮೋಟ್ರ್ ಥರ ವರ್ಕ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಇದು ನೆಕ್ಸ್ಟು ಏನಾದರೂ ಫುಲ್ಲು ಪ್ಲೇಸ್ ಇತ್ತು ಅಂತಂದರೆ ಅದು ಬೋಟ್ ಥರ ಮೂವ್ ಆನ್ ಆಗ್ತದೆ. ಇಲ್ಲಿ ಬಕೆಟ್ ಇರೋದ್ರಿಂದ ಮೂವ್ ಆನ್ ಆಗ್ತಿಲ್ಲ, ನೀವು ನೋಡ್ಬೋದು ಅದು ಟರ್ನ್ ಆಗ್ತಾನೇ ಇದೆ. ಈ ಥರ ವರ್ಕ್ ಮಾಡುತ್ತೆ. ನಿಮ್ಮ ಮನೇಲಿ ಏನಾದರೂ ನೀವು ಮಾಡ್ಬೇಕಂತಂದ್ರೆ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಫೋನ್ ಅಭ್ಯಾಸ ಕಡಿಮೆ ಮಾಡ್ಬೇಕಂತಂದರೆ ನೀವು ಇದನ್ನು ಈ ಒಂದು ಟ್ರಿಕ್ನ ಹೇಳ್ಕೊಡಿ. ಈ ಥರ ಡೈಕ್ರಾಫ್ಟ್ ಈ ಥರ ಎಲ್ಲ ಮಾಡೋದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡೈಕ್ರಾಫ್ಟ್ ರಿಲೇಟೆಡ್ ವೀಡಿಯೋಸ್ ಬರ್ತಾನೆ ಇರ್ತವೆ ನಿಮ್ಮ ಮುಂದೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.